ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 2. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 123ನೇ ಪುಟ. ಶೀರ್ಷಿಕೆ: ಆತನು ತಂದೆ ತಾಯಿಯ ಅಧೀನಕ್ಕೂ ಒಳಪಟ್ಟನು. ಈ ದಿನದ ಸತ್ಯವೇದದ ವಾಕ್ಯ: ಬಳಿಕ ಆತನು ಅವರ ಜೊತೆಯಲ್ಲಿ ನಜರೇತಿಗೆ ಬಂದು ಅವರಿಗೆ ಅಧೀನನಾಗಿದ್ದನು. ಲೂಕ 2ನೇ ಅಧ್ಯಾಯ 51ನೇ ವಚನ. ನಿತ್ಯಕ್ಕೂ ಯೇಸುಕ್ರಿಸ್ತನು ಪುತ್ರತ್ವದ ಹಕ್ಕು ಸಾಧಿಸಿದನು. ದೇವಾಲಯದ ಅವನ ಮೊದಲ ಭೇಟಿಯು ಅವನಲ್ಲಿ ಹೊಸ ಪ್ರೇರಣೆಗಳನ್ನು ಜಾಗೃತಗೊಳಿಸಿತು. ಆ ಸಮಯದಲ್ಲಿ ಲೋಕದ ಎಲ್ಲ ಹೊರೆಯ ಮೇಲಿನ ದೃಷ್ಟಿ ಕಳೆದು ಹೋಯಿತು. ಆದರೆ ತನ್ನ ದೈವ ಕೆಲಸದ ಒಪ್ಪಂದದ ಜ್ಞಾನ ಮತ್ತು ದೇವರೊಂದಿಗಿನ ಆತನ ಬಾಂಧವ್ಯ ಇವುಗಳ ನಿಮಿತ್ತ ತನ್ನ ತಂದೆ ತಾಯಿಯ ಅಧಿಕಾರವನ್ನು ಅವನು ವಿರೋಧಿಸಲಿಲ್ಲ. ಅವರ ಕೋರಿಕೆಯ ಮೇರೆಗೆ ಅವನು ನಿಷ್ಠಾವಂತ ಮತ್ತು ವಿಧೇಯ ಮಗನಾಗಿ ಅವರೊಂದಿಗೆ ಹಿಂದಿರುಗಿ ಹೋದನು. ತಂದೆ ತಾಯಿಯ ಶ್ರಮದ ಜೀವನದಲ್ಲಿ ಅವನು ಅವರಿಗೆ ಸಹಾಯ ಮಾಡುತ್ತಿದ್ದನು. ಅವನು ತನ್ನ ಭವಿಷ್ಯ ಕೆಲಸದ ಗುಟ್ಟನ್ನು ತನ್ನ ಹೃದಯದಲ್ಲೇ ಮುಚ್ಚಿ ಹಾಕಿದ್ದನು. ಅವನು ಈ ಲೋಕದ ಮೆಸ್ಸಿಯನು ಎಂದು ಪ್ರಕಟವಾಗುವುದಕ್ಕೂ ಮೊದಲು ಅವನ ಸಾರ್ವಜನಿಕ ಸೇವೆಯ ಅವಧಿಯು ಪ್ರಾರಂಭವಾಗುವ ಸಮಯದವರೆಗೂ ವಿಧೇಯನಾಗಿ ಕಾಯುತ್ತಿದ್ದನು. ಯೇಸು ಕ್ರಿಸ್ತನು ದೇವರ ಮಗನು ಎಂದು ಗುರುತಿಸಲ್ಪಟ್ಟ ನಂತರ 18 ವರ್ಷಗಳ ಕಾಲ ಪೋಷಕರ ಅಧೀನಕ್ಕೆ ಒಳಪಟ್ಟನು ಮತ್ತು ಅವನು ಸರಳವಾದ ಸಾಮಾನ್ಯವಾದ ಗಲಿಲೇಯರ ಜೀವನವನ್ನು ನಡೆಸಿದನು. ಬಡಗಿಯ ವ್ಯವಹಾರವನ್ನೂ ಮಾಡುತ್ತಿದ್ದನು. ಅವನು 30 ವರ್ಷಗಳ ಕಾಲ ಆತನ ತಂದೆ ತಾಯಿಯ ಹಿಡಿತದಲ್ಲೇ ಇದ್ದನು. ಕ್ರೈಸ್ತೀಯ ಕುಟುಂಬದ ಮಕ್ಕಳೂ ಕೂಡ 12 ವಯಸ್ಸು ದಾಟುವ ಮೊದಲೇ ಮಕ್ಕಳು ತಮ್ಮ ಇಚ್ಛಾನುಸಾರ ಜೀವಿಸಲು ಅನುಮತಿಸಬೇಕು ಎಂದು ಭಾವಿಸುವುದು ಈಗ ಸರ್ವೇ ಸಾಮಾನ್ಯವಾಗಿದೆ. ಮತ್ತು ತಂದೆ ತಾಯಿ ಮಕ್ಕಳನ್ನು ಮುನ್ನಡೆಸುವ ಬದಲು ಮಕ್ಕಳೇ ತಂದೆ ತಾಯಿಯನ್ನು ಮುನ್ನಡೆಸುತ್ತಾರೆ. ಈ ಕಾರಣದಿಂದ ಅನೇಕ ಯುವಕರು ಸೋಮಾರಿಗಳೂ ಸ್ವಾರ್ಥಿಗಳೂ ಆಗಿರುತ್ತಾರೆ. ಆ ಅಭ್ಯಾಸಗಳಲ್ಲೇ ಇರುತ್ತಾರೆ. ಅವರು ಅಹಂಕಾರಿಗಳು, ಮೊಂಡರು, ಸ್ವಪ್ರತಿಷ್ಠೆಯವರು, ದುರಭಿಮಾನದವರು ಆಗಿರುತ್ತಾರೆ. ಆತನ ಅಂದರೆ ಕ್ರಿಸ್ತನ ತಾಳ್ಮೆಯ, ಸ್ವಾರ್ಥ ನಿರಾಕರಣೆ, ಕಳಂಕದಿಂದ ದೂರ ಉಳಿಯುವ ಗುಣ, ಈ ನಮ್ರತೆಯ ಗೋಳದಲ್ಲಿ ತನ್ನ ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆಯಿಂದ ತೊಡಗುವ ಗುಣ, ಇವೆಲ್ಲವನ್ನು ನಾವು ಪರಿಗಣಿಸುವಾಗ ಆತನ ಜೀವನದ ಮೂಲಕ ಎಷ್ಟು ಸುಂದರವಾದ ಬೆಳಕು ಚೆಲ್ಲುತ್ತದೆ, ಹೊರ ಹೊಮ್ಮುತ್ತದೆ ಅಲ್ಲವೇ ಎಂದು ಪರಿಗಣಿಸಬೇಕು. ಈ ಮೂಲಕ ಮಕ್ಕಳು ಮತ್ತು ಯುವಕರು ನಡೆಯಬೇಕಾದ ಮಾರ್ಗವನ್ನು ಎಷ್ಟು ಸ್ಪಷ್ಟವಾಗಿ ತೋರಿಸಲಾಗಿದೆ ಅಲ್ಲವೇ? ಈತನು ನನ್ನ ಪ್ರಿಯ ಪುತ್ರನು ಎಂದು ದೇವರು ತನ್ನ ನಿತ್ಯ ಸಿಂಹಾಸನದಿಂದ ಹೇಳಿದ ಸಮಯಕ್ಕೆ ಹೋಲಿಸಿದಾಗಲೂ ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿನ ಮನೆಯಲ್ಲಿ ತಂದೆ ತಾಯಿಗೆ ವಿಧೇಯನಾಗುವಲ್ಲಿ ದೇವರ ಮಗನಿಗೇನೂ ಕಡಿಮೆ ಇರಲಿಲ್ಲ. ತಂದೆ ತಾಯಿಯ ಅಧೀನಕ್ಕೆ ಸಂತೋಷದಿಂದ ಒಪ್ಪಿಸಿಕೊಡುವವರ ಜೀವನದ ಮೇಲೆ ಕ್ರಿಸ್ತನ ಜೀವನವು ನಿತ್ಯಕ್ಕೂ ಆಶೀರ್ವಾದದ ಭರವಸೆ ಕೊಡುತ್ತದೆ ಮತ್ತು ಕ್ರಿಸ್ತನ ಜೀವನವು ದೈಹಿಕ ಮತ್ತು ಮಾನಸಿಕ ಶ್ರಮದ ಜೀವನಕ್ಕೂ ಆಶೀರ್ವಾದದ ಭರವಸೆ ಕೊಡುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.